ಉಮೇಶ್ ಪೂಜಾರ್. ಇವತ್ತಿನ ಚಟುವಟಿಕೆ ಪಾಠ 2 ಸೀನಾ ಶೆಟ್ಟರು ನಮ್ಮ ಟೀಚರು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸೀನಾ ಶೆಟ್ಟರು ನಮ್ಮ ಟೀಚರು. ಈ ಪಾಠದ ಲೇಖಕರು ವಿ ಗಾಯತ್ರಿ. ಈ ಗಾಯತ್ರಿ ಲೇಖಕಿ ಅನುವಾದಕಿ, ಶಿಕ್ಷಣ ಇಲಾಖೆ ಮಹಿಳಾ ಸಮುಖ್ಯ ಮತ್ತು ನೀರಾವರಿ ಜಲಸಂवर्धन ಯೋಜನೆಗಳಲ್ಲಿ ಹಿರಿಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ವಿ ಗಾಯತ್ರಿ ಇವರ ಕೃತಿ ತುಂಗ. ಇವರ ಪ್ರಸಿದ್ಧ ಕಾದಂಬರಿ ತತ್ವಜ್ಞಾನ. ಸೀನಾ ಶೆಟ್ಟರು ಪಾಠವನ್ನು ತುಂಗ ಎಂಬ ಕೃತಿಯಿಂದ ಆರಿಸಲಾಗಿದೆ. ನಿಮ್ಮ ಟೀಚರ್ ಇವರು ನಿಮಗೆ ಏನೆಲ್ಲ ಕಲಿಸಿಕೊಡುತ್ತಾರೆ ನೋಡ್ತಾರೆ ಎಂದು ಮಾಧವಿ ಟೀಚರ್ ಹೊಸ ಟೀಚರನ್ನು ಪರಿಚಯಿಸಿದರು. ಮಳೆಗಾಲ ಜೀವನಗೊಳ್ಳುತ್ತಿದ್ದ ಆ ದಿನ ಹೊಸ ಮಾಂಡವಿ ಟೀಚರನ್ನು ಮಕ್ಕಳಿಗೆ ಪರಿಚಯಿಸಿದರು. ತುಂಬಾ ಹಳೆಯದಾದ ಬಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆತ್ತಿ ಕಟ್ಟಿದ್ದರು. ಅದಕ್ಕೆ ಹಳೆಯದಾದ ಚೌಪಡಿಯ ಅಂಗಿ ಅದಕ್ಕಿಂತ ಹಳೆಯದಾದ ತಲೆಗೆ ಲಪಟೆ ಸುತ್ತಿಕೊಟ್ಟಿದ್ದರು. ಮಕ್ಕಳೆಲ್ಲ ಇವರಂತ ಟೀಚರ್ ಅಪ್ಪ ಎಂದು ನಿರಾಸೆಯು ಕುತೂಹಲವೂ ಆಯಿತು. ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡರು. ಆಮೇಲೆ ಮನೆಗೆ ಕೋಣ ಹೊಡೆಯುತ್ತಿರುವ ಇವರು ಸೀನಾ ಶೆಟ್ಟರು 3 ಎಕರೆ ಜಮೀನಿನಲ್ಲಿ ಸಾಸಿವೆ ಕಾಳು ಬೆಳೆಯುತ್ತಿದ್ದ ಒಬ್ಬರೇ ರೈತರಾಗಿದ್ದರು. ತುಂಗಾಳ ದೂರದಿಂದ ಸಂಬಂಧಿ ಸೀನಾ ಶೆಟ್ಟರು ದೂರ ಆಗಿದ್ದರು. ಸ್ವಲ್ಪ ಜೋರಾಗಿ ಹೇಳಿದರು. ಹೊಸ ಟೀಚರು ತನ್ನ ಪರಿಚಯಿಸಿದರು ಎಂದು ಇತರ ಉಳಿದ ಮಕ್ಕಳಿಗೆ ಹೆಸರಿಗೆ ಹೇಳುವುದು ಅವರಿಗೆ ಹೆಮ್ಮೆ ಎನಿಸಿತು. ಆದರೆ ಸೀನಾ ಶೆಟ್ಟರು ಇನ್ನು ನಮ್ಮ ಟೀಚರ್ ಎಂದು ತುಂಗಾನಕ್ಕಳು. ಆ ಟೀಚರ್ ಅಲ್ಲ ಎಂತ ಅಲ್ಲ, ನಾನೊಬ್ಬ ಕಡ್ಕೋಶಿ ರೈತ. ಹೌದು, ಇವರು ನಿಮ್ಮ ಬೇಸಾಯದ ಟೀಚರು. ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಒಪ್ಪಿಕೊಂಡಿರುವುದು ನಿಮ್ಮ ಪುಣ್ಯ. ಮಕ್ಕಳು ರೈತ ಕುಟುಂಬದವರಾಗಿದ್ದರು. ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾನವಿ ಉದ್ದೇಶ ಬೇರೆ ಆಗಿತ್ತು. ಶಾಲಾ ಶಿಕ್ಷಣ ನಿಜಗುಣ ಬದುಕಿನ ಜೊತೆಗೆ ಹಾಸುಹೊಕ್ಕಿನ ಸಂಬಂಧವಿತ್ತು. ಅದೇ ಮಾಂಡವೀಯ ಉದ್ದೇಶವಾಗಿತ್ತು. ಸಂವಾದ ನಡೆಸಬಲ್ಲ ಸೀನಾ ಶೆಟ್ಟರಂತಹ ರೈತರು ಅನುಭವಜನ್ಯ ವಿವರಣೆ ತರಗತಿಯೊಡನೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಡುತ್ತಿತ್ತು. ಹಳ್ಳದ ಬದಿಯ 2 ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು. ಮನೆ ಮುಂದೆ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳದಂತೆ ತೆರವು ಮಾಡಲಾಯಿತು. ಮನೆಯಲ್ಲಿ ಶಾಲೆಯ 50 ಮಕ್ಕಳು ಕಂಬಳಿ ಗೊಂಬೆಯನ್ನು ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು. ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಗದ್ದೆಯಲ್ಲಿ ಇಡುವುದನ್ನು ಟೀಚರ್ ಕಲಿಸಿಕೊಂಡರು. ಕೆಲಸದ ನಂತರ ಸೀನಾ ಶೆಟ್ಟರು ಇವತ್ತಿಗೆ ಸಾಕು, ನಾಳೆ ಒಳ್ಳೆದಿರಲಿ ಎಂದರು. ಒಂದು ಸಣ್ಣ ಹಾವು ಸರಿಯುತ್ತಾ ಆಪ ಎಂಬಾತನ ಕಾಲನ್ನು ಕಚ್ಚಿತು. ಸೀನಾ ಶೆಟ್ಟರು ಅವನನ್ನು ಹಿಡಿದುಕೊಂಡರು. ಸೀನಾ ಶೆಟ್ಟರು ಅದು ನೀರಾವು, ವಿಷದ ಹಾವಲ್ಲ. ಒಂದು ಮೀನು ಕಡಿದರೆ ಎಷ್ಟು ನೋವು ಆಗುತ್ತದೆ ಅಷ್ಟೇ ನೋವು ಆಗುತ್ತದೆ ಎಂದು ಹೇಳಿ ಸರಿಪಡಿಸಿದರು. ಗಟ್ಟಿಯಾಗಿ ಹಿಡಿದು ಒಂದೇ ಸಲಕ್ಕೆ ಬೇರು ನಾಟುವಂತೆ ನಾಟಿ ಮಾಡಬೇಕು.